ಹಲೋ ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ನೀವಿಲ್ಲಿ ನೋಡ್ಬೋದು ನಿಮ್ಮ ಪಾರ್ಟ್ 2ನ ಫಸ್ಟ್ ಚಾಪ್ಟರ್ ಇತಿಹಾಸದಲ್ಲಿ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857 ಆಗಿದ್ದು. ಸೊ ಈ ಚಾಪ್ಟರಿಂದ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದು ಪ್ಲಸ್ LBA ಕ್ವೆಶನ್ಸ್ಗಳು. ಓಕೆನಾ? ಸೊ ಈ ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ, ಬನ್ನಿ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಪಾಲಿಟಿಕಲ್ ಕಾಸಸ್ನ ಕೇಳಿದ್ದಾರೆ. ಸೊ ರೈಟ್ ಡೌನ್ ದ ಪಾಲಿಟಿಕಲ್ ಕಾಸಸ್ ಫಾರ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಸೊ ರಾಜಕೀಯ ಕಾರಣಗಳು. ನಿಮಗೆ 4 ಕಾರಣಗಳಿದೆ. ಸೊ ಪಾಲಿಟಿಕಲ್ ಕಾಸಸ್ ಫಸ್ಟ್ ಒನ್ ಆಗುತ್ತೆ. ಬರೀ ಇನ್ ಸ್ಪೆಸಿಫಿಕ್ ಈ ಥರ ಒಂದೇ ಒಂದು ಕಾಸ್ ಲೈಕ್ ಪಾಲಿಟಿಕಲ್ ಕಾಸ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್, ಈ ಥರ ಅದು ಒಂದೇ ಕೇಳಿದರೆ ಡೆಫಿನೆಟ್ಲಿ 2 ಮಾರ್ಕ್ಸ್ ಕೇಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಈಗ ಆನ್ಸರ್ಸ್ ನೋಡ್ತಾ ಹೋಗೋಣ. ಸೊ ನಾನು ಬೇಸಿಕಲಿ ಇಲ್ಲಿ ಕೀವರ್ಡ್ಸಲ್ಲಿ ಹಾಕಿದ್ದೀನಿ ನೋಡಿ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಡಾಕ್ಟ್ರೇನ್ ಆಫ್ ಲ್ಯಾಪ್ಸ್. ಸೊ ಡಾಕ್ಟ್ರೇನ್ ಆಫ್ ಲ್ಯಾಪ್ಸ್ ಅಂತ ನಿಮಗೆ ಗೊತ್ತೇ ಇದೆ, ಎಕ್ಸ್ಟೆನ್ಷನ್ ಚಾಪ್ಟ್ರಲ್ಲಿ ಓದಿದ್ದೀರಾ, ಸೆಕೆಂಡ್ ಚಾಪ್ಟರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಸೊ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೂ ಈಸಿಯಾಗಿ ಅರ್ಥ ಆಗುತ್ತೆ. ರಾಜ ಅಕಸ್ಮಾತಾಗಿ ಅವನದೇ ಸ್ವಂತ ಮಗ ಇಲ್ದಿರ ಸತ್ರೆ ಆ ಒಂದು ಮಗನ್ನ ಆ ಪಟ್ಟಕ್ಕೆ ಏರಿಸಬಾರ್ದಾಗಿತ್ತು, ರಾಜನಾಗಿ ಮಾಡಬಾರ್ದಾಗಿತ್ತು. ಸೊ ಅದು ಒಂದು ಕುತಂತ್ರವಾದ ಒಂದು ನೀತಿಯಾಗಿತ್ತು ಡಾಲ್ಹೌಸಿ ಮಾಡಿದ್ದು. ಸೊ ಅದೊಂದು ಕಾರಣ ಆಗಿತ್ತು. ಆ್ಯಂಡ್ ಇದರಿಂದ ಜೈಪುರ್, ಝಾನ್ಸಿ, ಉದಯ್ಪುರ್, ಸತಾರಾ ಈ ಒಂದು ಪ್ರದೇಶಗಳಿಗೆಲ್ಲ ಹಾನಿ ಆಯಿತು. ಆಯಿತಾ? ನೆಕ್ಸ್ಟ್, ಪ್ರಿನ್ಸ್ಲಿ ಟೈಟಲ್ಸ್ ವೇರ್ ಕ್ಯಾನ್ಸಲ್ಡ್. ಎಲ್ಲಿ? ತಾಂಜೋರ್ ಆ್ಯಂಡ್ ಕರ್ನಾಟಕ. ಸೊ ಪ್ರಿನ್ಸ್ಲಿ ಟೈಟಲ್ಸ್ ಅಂದಿದ ತಕ್ಷಣ ಇವಾಗ ಅಕಸ್ಮಾತಾಗಿ ರಾಜರು ಬ್ರಿಟಿಷ್ ಅವರಿಗೆ ಏನು ಮಾಡ್ತಾ ಇದ್ರಪ್ಪ ಅಂತಂದರೆ ಹೆಲ್ಪ್ ಮಾಡಬಾರ್ದು ಡೆಫಿನೆಟ್ಲಿ ಭಾರತೀಯ ರಾಜರು. ಬಟ್ ಕೆಲವೊಂದು ರಾಜರು ಡೆಫಿನೆಟ್ಲಿ ಬ್ರಿಟಿಷ್ ಅವ್ರಿಗೆ ನಾವು ಹೆಲ್ಪ್ ಮಾಡೇ ಮಾಡ್ತೀವಿ ಅಂತ ಮಾಡ್ತಾಯಿದ್ರು. ಅಂಥ ರಾಜರಿಗೆ ಒಂದು ಸ್ಪೆಷಲ್ ಆಗಿರೋವಂಥ ಪಟ್ಟ ಕೊಡ್ತಾಯಿದ್ರು. ಅದನ್ನೇ ನಾವು ಪ್ರಿನ್ಸ್ಲಿ ಟೈಟಲ್ಸ್ ಅಂತ ಹೇಳ್ತೀವಿ. ಆಯಿತಾ? ಸೊ ಇಲ್ಲಿದೆ ರಾಜರ ಶೀರ್ಷಿಕೆಗಳನ್ನು. ಓಕೆ, ಸೊ ಒಂದು ಶೀರ್ಷಿಕೆ ಕೊಡ್ತಾಯಿದ್ರು. ಓಕೆ, ನೀವು ನಮ್ಗೆ ಇಷ್ಟು ಹೆಲ್ಪ್ ಮಾಡ್ತಾ ಇದ್ದೀರಾ, ವೆರಿ ಗುಡ್, ಥ್ಯಾಂಕ್ ಯು ಅಂತ ಒಂದು ಟೈಟಲ್ನ ಕೊಡ್ತಾಯಿದ್ರು ಬ್ರಿಟಿಷ್ ಅವರು ಆ ರಾಜರಿಗೆ, ಇಂಡಿಯನ್ ರಾಜರಿಗೆ ಯಾರು ಸಪೋರ್ಟ್ ಮಾಡ್ತಾಯಿದ್ರು. ಬಟ್ ಇಲ್ಲಿ ಏನಾಯ್ತಪ್ಪ ಅಂತಂದರೆ ಟ್ವಿಸ್ಟು, ಡಾಲ್ಹೌಸಿ ಬಂದಾಗ ಈ ಒಂದು ಪ್ರಿನ್ಸ್ಲಿ ಟೈಟಲ್ಸ್ ಎಲ್ಲ ಏನಿದೆಯೋ ಅದನ್ನು ರದ್ದುಗೊಳಿಸ್ತಾರೆ. ಏನಿಲ್ಲಪ್ಪ, ನಿನ್ನ ನಾನು ಯಾವುದೇ ಥರ ಪಟ್ಟ ಕೊಡೋದಿಲ್ಲ, ನೀನು ಡೆಫಿನೆಟ್ಟಾಗಿ ನನಗೆ ಹೆಲ್ಪ್ ಮಾಡಲೇಬೇಕು. ಬೇರೆಯವರು ಮಾಡ್ತಾಯಿದ್ರೆ ನೀನು ಮಾಡಲೇಬೇಕು. ನೀನು ಮಾಡ್ತಾಯಿದ್ದೀಯ ಅಂದಿದ ತಕ್ಷಣ ನಾನು ನಿಂಗೆ ಒಂದು ಸ್ಪೆಷಲ್ ಪೊಸಿಷನ್ನ ಕೊಡ್ತೀನಿ ಅಂತ ಏನಿಲ್ಲ ಅಂತ ಡೈರೆಕ್ಟಾಗಿ ಹೇಳಿ ಈ ಒಂದು ಪ್ರಿನ್ಸ್ಲಿ ಟೈಟಲ್ಸ್ನ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಎಲ್ಲಿ? ತಾಂಜೋರ್ ಹಾಗೂ ಕರ್ನಾಟಕ ಪ್ರದೇಶಗಳಲ್ಲಿ. ಅದು ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3 ಏನಪ್ಪ ಅಂತಂದರೆ ಕಿಂಗ್ಲಿ ಸ್ಟೇಟಸ್ ಸ್ಟ್ರಿಪ್ಟ್ ಅಂತಂದರೆ ತೆಗೆದುಬಿಡ್ತಾರೆ ಅಂತ. ಸೊ ಈ ರಾಜ ಒಂದು ಸ್ಥಾನ ಏನಿದೆ, ರಾಜ ಅಂದ ತಕ್ಷಣ ಅದಕ್ಕೊಂದು ಸ್ಥಾನ ಇದೆ, ಅದಕ್ಕೊಂದು ಮಾನ ಇದೆ, ಒಂದು ಎಲ್ಲರೂ ಕೊಡುವಂಥ ರೆಸ್ಪೆಕ್ಟೇ ಬೇರೆ, ಹೌದಾ ಅಲ್ವಾ? ಬಟ್ ಅಂಥ ಒಂದು ಪೊಸಿಷನ್ನೇ, ಅಂಥ ಒಂದು ಸ್ಥಾನನೇ ತೆಗೆದುಬಿಡ್ತಾರೆ. ಸೊ ಯಾರು ಇನ್ಮೇಲಿಂದ ರಾಜರು ಇರೋದಿಲ್ಲ ಅಂತ ಒಂದು ಹೇಳಿಬಿಡ್ತಾರೆ. ಸೊ ಕಿಂಗ್ಲಿ ಸ್ಟೇಟಸ್ ಸ್ಟ್ರಿಪ್ಟ್. ಸೊ ರಾಜ ಸ್ಥಾನಮಾನವನ್ನು ಕಸಿದ್ಕೊತಾರೆ. ಓಕೆನಾ? ಆ್ಯಂಡ್ ನೆಕ್ಸ್ಟ್, ಮೆನಿ ಸೋಲ್ಜರ್ಸ್ ಬಿಕೇಮ್ ಅನ್ಎಂಪ್ಲಾಯ್ಡ್. ಸೊ ಇದು ಇಲ್ಲಿ ಕನೆಕ್ಟ್ ಆಗಿದೆ. ಇವಾಗ ರಾಜ ಪಟ್ಟನೇ ಇಲ್ಲ, ರಾಜನೇ ಯಾರೂ ಇಲ್ಲ ಅಂತಂದರೆ ಪಾಪ ಅವ್ನ ಕೆಳಗಡೆ ಕೆಲಸ ಮಾಡ್ತಾ ಇರೋವಂಥ ಸೋಲ್ಜರ್ಸ್ಗೆ ಏನು ಕೆಲಸ ಇರುತ್ತೆ, ಹೌದಾ ಅಲ್ವಾ? ಸೊ ಈ ಒಂದು ಕಾರಣದಿಂದ ಮೆನಿ ಸೋಲ್ಜರ್ಸ್ ನಿರುದ್ಯೋಗಿಗಳಾದರು, ಅನ್ಎಂಪ್ಲಾಯ್ಡ್ ಆಯಿತು. ಓಕೆನಾ? ಸೊ ಇದು ನಿಮ್ಮ ಪಾಲಿಟಿಕಲ್ ಕಾಸಸ್ ಆಗಿದೆ. ಒಂದು ಡಾಕ್ಟ್ರೇನ್ ಆಫ್ ಲ್ಯಾಪ್ಸು, ಅದೊಂದು ನೀತಿಯಿಂದ, ಆ್ಯಂಡ್ ಇನ್ನೊಂದು ಪ್ರಿನ್ಸ್ಲಿ ಟೈಟಲ್ಸ್ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ, ಕಿಂಗ್ಲಿ ಸ್ಟೇಟಸ್ನ ರಿಮೂವ್ ಮಾಡ್ತಾರೆ, ಸ್ಟ್ರಿಪ್ ಮಾಡ್ತಾರೆ. ಅದಾದಮೇಲೆ ಸೋಲ್ಜರ್ಸ್ಗೆಲ್ಲ ನಿರುದ್ಯೋಗ ಅಂದರೆ ಅನ್ಎಂಪ್ಲಾಯ್ಡ್ ಆಗ್ತಾರೆ. ಸೊ ಇದು ನಿಮ್ಮ ಪಾಲಿಟಿಕಲ್ ಕಾಸಸ್ ಆಗಿದೆ. ಓಕೆನಾ? ನೆಕ್ಸ್ಟು, ಹೌ ಡಿ ದ ಎಕನಾಮಿಕ್ ಪಾಲಿಸೀಸ್ ರಿಸಲ್ಟ್ ಇನ್ ದ ಮ್ಯೂಟಿನಿ ಆಫ್ ದ 1857 ರಿವೋಲ್ಟ್. ಸೊ ಬೇಸಿಕಲಿ ಇಲ್ಲಿ ಎಕನಾಮಿಕ್ ಪಾಲಿಸೀಸ್ನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ 3 ಮಾರ್ಕ್ಸಿಗೆ ಬರುವಂಥ ಸಾಧ್ಯತೆ ಇದೆ ಜಾಸ್ತಿ, ಬಿಕಾಸ್ ಪಾಯಿಂಟ್ಸ್ಗಳು ಅಷ್ಟು ಜಾಸ್ತಿ ಇದೆ. ಓಕೆನಾ? ಸೊ ಇಲ್ಲಿ ಏನೇನು ಅಂತ ನೋಡೋಣ ನೋಡಿ. ಸೊ ಆರ್ಥಿಕ ನೀತಿಗಳು 1857 ದಂಧೆಗೆ ಹೇಗೆ ಕಾರಣವಾಯಿತು? ದ ಟೆಕ್ಸ್ಟೈಲ್, ವೂಲ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರೀಸ್, ಪೀಪಲ್ ಡೈಡ್ ಆ್ಯಂಡ್ ಲಾಸ್ಟ್ ದೇರ್ ಜಾಬ್ಸ್. ಸೊ ಏನಾಯ್ತಪ್ಪ ಅಂತಂದರೆ ಇಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನೋದೇ ಆಗ್ತಾ ಹೋಯಿತು ಮಕ್ಕಳೇ. ಓಕೆನಾ? ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದಿದ ತಕ್ಷಣ ಬ್ರಿಟಿಷ್ ಅವ್ರಿಗೆ ಏನು ಬೇಕೋ ಅದನ್ನು ಇಲ್ಲಿ ಭಾರತದಲ್ಲಿ ಏನು ಪ್ರೊಡಕ್ಷನ್ ಅನ್ನೋದು ಸ್ಟಾರ್ಟ್ ಮಾಡಿ ಇಂಗ್ಲೆಂಡಿಗೆ ತೊಗೊಂಡು ಹೋಗ್ತಾಯಿದ್ರು. ಸೊ ಭಾರತೀಯರಿಗೆ ಏನು ಬೇಕೋ ಅದನ್ನು ಮಾಡ್ತಾ ಇರಲಿಲ್ಲ, ಅವ್ರಿಗೇನು ಬೇಕೋ ಅದನ್ನು ಮಾಡ್ತಾಯಿದ್ರು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಾಯ್ತಪ್ಪ ಅಂತಂದರೆ ಇಂಡಸ್ಟ್ರೀಸ್ ಅಂದಿದ ತಕ್ಷಣ ಜಾಸ್ತಿ ಎಕ್ವಿಪ್ಮೆಂಟ್ಸ್ಗಳು, ಮಷೀನ್ಗಳು ಜಾಸ್ತಿ ಬಂದವು. ಸೊ ಆವಾಗ ಏನಾಯ್ತಪ್ಪ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸೀರೆ ನೇಯಬೇಕು ಅಂತಂದರೆ ಒಂದು 3 ದಿನ ಆಗ್ತಾಯಿತ್ತೇನೋ ಒಂದು ಪರ್ಸನ್ಗೆ. ಬಟ್ ಇವಾಗ ಒಂದು ಮಷೀನ್ ತಂದಿದ ತಕ್ಷಣ ಒಂದು ದಿನಕ್ಕೆ 10 ಸೀರೆನ ನೇಯ್ತಾಯಿದ್ರು. ಅರ್ಥ ಆಯ್ತಾ? ಸೊ ಆ ಒಂದು ಕಾರಣದಿಂದ ಏನಾಯ್ತಪ್ಪ ಅಂತಂದರೆ ಉದ್ಯೋಗನೂ ಜಾಸ್ತಿ ಹೋಯಿತು,
ಯಾರ್ಯಾರು ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಉದ್ಯೋಗನೂ ಜಾಸ್ತಿ ಹೋಯಿತು, ಪ್ಲಸ್ ಏನಾಯಿತು ಅವ್ರಿಗೆ ಬೇಕಾಗಿರೋ ಪ್ರಾಡಕ್ಟ್ಸ್ನ ಮಾಡ್ಕೋತಾಯಿದ್ರು. ಸೊ ಹಾಗಾಗಿ ಒಂದು ಟೆಕ್ಸ್ಟೈಲು, ವುಡ್ಡು, ಕಾಟೇಜ್ ಇಂಡಸ್ಟ್ರೀಸ್ ಇದೆಲ್ಲ ಏನಿದೆಯೋ ಅದೆಲ್ಲ ಏನಾಯ್ತಪ್ಪ ಅಂತಂದರೆ ಕಡಿಮೆ ಆಗ್ತಾ ಹೋಯಿತು ಆ್ಯಂಡ್ ಉದ್ಯೋಗ ಅನ್ನೋದು ಕೂಡ ಕಳ್ಕೊತಾ ಹೋದರು. ದಟ್ ಪಾಯಿಂಟ್ ನಂಬರ್ 1. ಇನ್ನೊಂದು ಇನಾಮ್ ಕಮಿಷನ್. ಸೊ ಇನಾಮ್ ಆಯೋಗ. ಇನಾಮ್ ಅಂದಿದ ತಕ್ಷಣ ಪ್ರೆಸೆಂಟ್ ಅಥವಾ ಗಿಫ್ಟ್ ಅಂತ ಹೇಳ್ತೀವಿ. ಸೊ ಇವಾಗ ರಾಜರು ಅಕಸ್ಮಾತಾಗಿ ಅವ್ರಿಗೆ ಏನಾದರೂ ಇಷ್ಟ ಆಗಿದ್ರೆ, ಯಾರಾದರೂ ಫಾರ್ಮರ್ ಮಾಡಿರೋಂಥ ಕೆಲಸ ಏನಾದರೂ ಇಷ್ಟ ಆಗಿದ್ರೆ ಉಡುಗೊರೆಯಾಗಿ ಒಂದಿಷ್ಟು ಲ್ಯಾಂಡ್ ಅಂತ ಕೊಡ್ತಾಯಿದ್ರು. ಸೊ ಆ ಒಂದು ಇನಾಮ್ ಲ್ಯಾಂಡ್ಗಳೇನಿದೆ ಅದನ್ನು ಕೂಡ ಬ್ರಿಟಿಷ್ ಅವರು ತೊಗೊಬಿಡ್ತಾರೆ. ಅದು ಪಾಯಿಂಟ್ ನಂಬರ್ 2 ಆಗುತ್ತೆ. ಸೊ ಗಿಫ್ಟೆಡ್ ಲ್ಯಾಂಡ್ಸ್ ವೇರ್ ಟೇಕನ್ ಬ್ಯಾಕ್. ಉಡುಗೊರೆಗಳನ್ನು ಹಿಂದಕ್ಕೆ ತೆಗೆದುಕೊಂಡ್ರು. ಸೊ ಉಡುಗೊರೆಯಾಗಿ ಕೊಟ್ಟಿರೋ ಅಂಥ ಜಾಗ ಅಥವಾ ಭೂಮಿ ಏನಿದೆ ಅದನ್ನು ಕೂಡ ಹಿಂದಕ್ಕೆ ಪಡ್ಕೊಂಡ್ರು. ಅದು ಯಾರು? ಬ್ರಿಟಿಷ್ ಅವ್ರು ಕೊಟ್ಟಿರೋದು ರಾಜರು, ಭಾರತೀಯ ರಾಜರು, ಬಟ್ ಹಿಂದಕ್ಕೆ ಪಡ್ಕೊಂಡಿದ್ದು ಬ್ರಿಟಿಷರು. ಅದು ಪಾಯಿಂಟ್ ನಂಬರ್ 2. ಬ್ರಿಟಿಷ್ ಇಂಪೋಸ್ ಅ ಹೆವಿ ಟ್ಯಾಕ್ಸ್ ಆನ್ ಸೇಲ್ ಆಫ್ ಇಂಡಿಯನ್ ಗೂಡ್ಸ್ ಇನ್ ಇಂಗ್ಲೆಂಡ್. ಇದು ಪಾಯಿಂಟ್ ನಂಬರ್ 3. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಅವ್ರಿಗೇನು ಬೇಕೋ ಅದನ್ನು ಮಾಡ್ಕೋತಾ ಇದ್ದಾರೆ, ಈ ಪ್ರೊಡಕ್ಷನ್ ಅನ್ನೋದು. ಅದ್ರ ಜೊತೆಗೆ ಇಂಗ್ಲೆಂಡಿಗೆ ಕಳಿಸ್ಬೇಕಾದ್ರೆ ಅದಕ್ಕೆ ಟ್ಯಾಕ್ಸ್ ಅನ್ನೋದು ಜಾಸ್ತಿ ಹಾಕ್ತಾಯಿದ್ರು. ಅದು ಪಾಯಿಂಟ್ ನಂಬರ್ 3 ಆಗಿದೆ. ಓಕೆನಾ? ಸೊ ಇಂಗ್ಲೆಂಡಿನಲ್ಲಿ ಭಾರತೀಯ ವಸ್ತುಗಳು ಮಾರಾಟದ ಮೇಲೆ ಬ್ರಿಟಿಷರು ಭಾರಿ ತೆರಿಗೆಯನ್ನು ವಿಧಿಸಿದ್ದಾರೆ. ಅದೊಂದು. ಇನ್ನೊಂದು ಜಮೀನ್ದಾರಿ ಸಿಸ್ಟಮ್. ಇದು ನಿಮಗೆ ಗೊತ್ತೇ ಇದೆ. ಸೊ ಜಮೀನ್ದಾರಿ ಸಿಸ್ಟಮ್ ನೀವು ಪಾರ್ಟ್ 1 ಓದಿದ್ದೀರ, ಇಂಪ್ಯಾಕ್ಟ್ ಚಾಪ್ಟ್ರಲ್ಲಿ, ಹೌದಾ ಅಲ್ವಾ? ಜಮೀನ್ದಾರಿ ಸಿಸ್ಟಮ್ ಅಂದಿದ ತಕ್ಷಣ ಜಮೀನ್ದಾರ್ಸ್ಗೆ ಹಾಗೂ ಬ್ರಿಟಿಷರಿಗೆ ಜಾಸ್ತಿ ಲಾಭ ಆಯಿತು ವಿನಃ ಫಾರ್ಮರ್ಸ್ಗೆ ಯಾವುದೇ ರೀತಿಯಾದಂಥ ಒಂದು ಲಾಭ ಆಗಲಿಲ್ಲ ಅಲ್ವಾ? ಸೊ ಅಲ್ಲಿ ಏನಾಯ್ತಪ್ಪ ಅಂತಂದರೆ ಫಾರ್ಮರ್ಸ್ಗೆ ಜಾಸ್ತಿ ಅಂದರೆ ಜಾಸ್ತಿ ನಷ್ಟ ಆಯಿತು. ಸೊ ಲ್ಯಾಂಡ್ಲಾರ್ಡ್ಸ್ ಎಕ್ಸ್ಪ್ಲಾಯ್ಟೆಡ್ ದ ಫಾರ್ಮರ್ಸ್ ಆ್ಯಂಡ್ ದ ರೈಟ್ ಗಿವನ್ ಟು ದ ತಾಲೂಕ್ಸ್ ಟು ಕಲೆಕ್ಟ್ ಟ್ಯಾಕ್ಸ್ ಮತ್ತು ವಿಡ್ರಾನ್ ಆಯಿತಾ? ಸೊ ಇಲ್ಲಿ ಎಕ್ಸ್ಪ್ಲಾಯ್ಟೆಡ್ ದ ಫಾರ್ಮರ್ಸ್ ಇಸ್ ಅ ಕೀ ಪಾಯಿಂಟ್. ಎಸ್ ಮಕ್ಕಳೇ. ಸೊ ಕನ್ನಡದಲ್ಲಿ ಹೇಳೋದಾದರೆ ಜಮೀನ್ದಾರಿ ಪದ್ಧತಿ ಅಂದಿದ ತಕ್ಷಣ ಶೋಷಣೆಗೊಳಗಾದವರು ರೈತರು. ಸೊ ಜಮೀನ್ದಾರ್ಗಳು ಆ್ಯಂಡ್ ಬ್ರಿಟಿಷರು ತುಂಬ ಅನುಕೂಲಕರವಾಗಿತ್ತು ಅವರಿಗೆ, ಬಟ್ ರೈತರಿಗೆ ಅದು ಪ್ರಾಬ್ಲಮ್ಮೇ ಆಯಿತು. ಹೇಗೆ ಪ್ರಾಬ್ಲಮ್ ಆಯ್ತಪ್ಪ ಅಂತಂದರೆ ಅವ್ರಿಗೆ ತುಂಬ ಅವಮಾನಕರ ಫೀಲ್ ಆಯಿತು. ಪಾಯಿಂಟ್ ನಂಬರ್ 1. ಇನ್ನೊಂದೇನಪ್ಪ ಅಂತಂದರೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದರು. ಓಕೆ. ಸೊ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅನ್ನೋದು ಎದುರಾಯಿತು. ಡೆಫಿನೆಟ್ಲಿ ಇವಾಗ ಲ್ಯಾಂಡೇ ಇಲ್ಲ ಅಂತಂದರೆ ಅವ್ರು ಏನು ಬೆಳೆ ಬೆಳೀತಾರೆ ಅಲ್ವಾ? ಸೊ ಬೆಳೆ ಬೆಳೆದ್ರೇ ಅವ್ರಿಗೆ ಫುಡ್ ಅನ್ನೋದು ಸಿಗ್ತಾ ಇದ್ದಿದ್ದು. ಸೊ ದ್ಯಾಟ್ ವಾಸ್ ಅ ಪ್ರಾಬ್ಲಮ್. ಓಕೆನಾ? ಸೊ ಇದು ನಿಮಗೆ ಎಕನಾಮಿಕಲ್ ಪಾಲಿಸೀಸ್ ಅಥವಾ ಪ್ರಾಬ್ಲಮ್ಸ್ ಅಥವಾ ಕಾಸಸ್ ಕೆಳಗಡೆ ಬರುತ್ತೆ. ಓಕೆನಾ? ನೆಕ್ಸ್ಟ್ ನಿಮಗೆ ಅಡ್ಮಿನಿಸ್ಟ್ರೇಟಿವ್ ಕಾಸಸ್. ಸೊ ಇಲ್ಲಿ ಕೂಡ ಪಾಯಿಂಟ್ಸ್ ಜಾಸ್ತಿ ಇದೆ ಮಕ್ಕಳು, ನೀವು ನೋಡ್ಕೊಳ್ಳಿ. ಪಾಲಿಟಿಕಲ್ ಅಂದ ತಕ್ಷಣ 4 ಪಾಯಿಂಟ್ಸ್ ಇದ್ವು. ಸೊ 2 ಮಾರ್ಕ್ಸಿಗೆ ಬರೋವಂಥ ಸಾಧ್ಯತೆಗಳು ಜಾಸ್ತಿ ಇದ್ವು. ಬಟ್ ಇಲ್ಲಿ 6 ಪಾಯಿಂಟ್ಸ್ ಇದೆ. ಸೊ 3 ಮಾರ್ಕ್ಸಿಗೆ ಬರೋವಂಥ ಸಾಧ್ಯತೆ ಜಾಸ್ತಿ ಇದೆ. ಬಟ್ ಇನ್ ಕೇಸ್ 2 ಮಾರ್ಕ್ಸಿಗೆ ಕೇಳಿದ್ರೆ ರೈಟ್ 4 ಪಾಯಿಂಟ್ಸ್ ಆ ಥರ. ಓಕೆನಾ? ಸೊ ಅಡ್ಮಿನಿಸ್ಟ್ರೇಟಿವ್ ಕಾಸಸ್ ಏನು? ಸೊ ಆಡಳಿತಾತ್ಮಕ ಕಾರಣಗಳು ಏನು ಅಂತ. ಸೊ ಫಸ್ಟ್, ನ್ಯೂ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಲಾಸ್ ಓನ್ಲಿ ಫಾರ್ ಇಂಡಿಯನ್ಸ್. ಓಕೆನಾ? ಸೊ ಇಲ್ಲಿ ಒಂದು ಜಡ್ಜ್ಮೆಂಟ್ ಅಥವಾ ಒಂದು ಜಡ್ಜ್ ಆಗಿದ್ದು ಕೋರ್ಟಲ್ಲಿ ಇದ್ದಿದ್ದೆಲ್ಲ ಬ್ರಿಟಿಷ್ ಅವರೇ. ಸೊ ಹಾಗಾಗಿ ಭಾರತೀಯರಿಗೆ ಮಾತ್ರ ಹೊಸ ಕಾನೂನುಗಳು. ಓಕೆನಾ? ಸೊ ಹೊಸ ನಾಗರಿಕ ಮತ್ತು ಅಪರಾಧ ಕಾನೂನುಗಳು ಅದು ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಾಗ್ತಾನೂ ಇರಲಿಲ್ಲ, ಅರ್ಥನೂ ಆಗ್ತಾ ಇರಲಿಲ್ಲ. ಸೊ ಅಂಥ ಒಂದು ಕಾನೂನುಗಳು ಬರೀ ಭಾರತೀಯರಿಗೆ ಮಾತ್ರ ಇಡ್ತಾಯಿದ್ರು, ಬ್ರಿಟಿಷ್ ಅವ್ರಿಗೆ ಇಡ್ತಾ ಇರಲಿಲ್ಲ. ಅದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇಂಗ್ಲೀಷ್ನ ಕೋರ್ಟ್ ಲ್ಯಾಂಗ್ವೇಜ್ ಆಗಿ ಮಾಡಿಕೊಂಡ್ರು. ಓಕೆನಾ? ಸೊ ಆಂಗ್ಲ ಭಾಷೆನ ಕೋರ್ಟ್ ಲ್ಯಾಂಗ್ವೇಜ್ ಆಗಿ ಮಾಡಿಕೊಂಡ್ರು. ಇವಾಗ ಲೋಕಲ್ ಲ್ಯಾಂಗ್ವೇಜಸ್ ಎಷ್ಟು ಪ್ರಾಮಿನೆಂಟ್ ಆಗಿತ್ತು ಭಾರತದಲ್ಲಿ, ಇವಾಗಲೂ ಇದೆ, ಹೌದಲ್ವಾ? ಇವಾಗ ಕರ್ನಾಟಕದಲ್ಲಿ ಕನ್ನಡ, ತಮಿಳ್ನಾಡಲ್ಲಿ ತಮಿಳ್, ಈ ಥರ ಹೇಗೆ ಲೋಕಲ್ ಲ್ಯಾಂಗ್ವೇಜಸ್ ತುಂಬ ಪ್ರಿಡಾಮಿನೆಂಟ್ ಆಗಿತ್ತು ಆಗಿನ ಕಾಲದಲ್ಲಿ. ಇಂಗ್ಲೀಷ್ ಎಲ್ಲರಿಗೂ ಬರ್ತಾ ಇಲ್ಲ. ಬಟ್ ಇವ್ರು ಏನು ಮಾಡಿದ್ರು, ಕೋರ್ಟ್ ಲ್ಯಾಂಗ್ವೇಜ್ ಅಂದರೆ ಎಲ್ಲರೂ ಮಾತಾಡ್ಕೊಡ್ತಾ ಇದ್ದಿದ್ದು, ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಿದ್ದು, ಒಂದು ಜಡ್ಜ್ಮೆಂಟ್ ಕೊಡ್ತಾ ಇದ್ದಿದ್ದು ಎಲ್ಲನೂ ಇಂಗ್ಲೀಷಲ್ಲೇ. ಸೊ ಇದು ಯಾರ ಒಂದು ಭಾರತೀಯರಿಗೂ ಅರ್ಥ ಆಗ್ತಾ ಇರಲಿಲ್ಲ. ಸೊ ಅದೊಂದು ಪ್ರಾಬ್ಲಮ್ ಆಯಿತು. ಓಕೆನಾ? ಆ್ಯಂಡ್ ಇನ್ನೊಂದು, ಬ್ರಿಟಿಷ್ ಜಡ್ಜಸ್ ಫೇವರ್ಡ್ ದ ಬ್ರಿಟಿಷ್. ಇದು ಡೆಫಿನೆಟಾಗಿ ಆಗ್ತಾ ಇದ್ದಿದ್ದು. ಇವೆರಡು ಪಾಯಿಂಟ್ಸ್ ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಬಯಾಸ್ಡ್ ಆಗಿದ್ರು, ಎಷ್ಟು ಪಾರ್ಷಿಯಲ್ ಆಗಿದ್ರು. ಸೊ ಅವ್ರವ್ರಿಗೆ ಮಾತ್ರ ಬ್ರಿಟಿಷ್ ಅವ್ರಿಗೆ ಮಾತ್ರ ಸಪೋರ್ಟ್ ಮಾಡ್ತಾಯಿದ್ರು, ಹೆಲ್ಪ್ ಮಾಡ್ತಾಯಿದ್ರು, ಭಾರತೀಯರಿಗಲ್ಲ. ಸೊ ಕಾನೂನು ಅಂದಿದ ತಕ್ಷಣ ಎಲ್ಲರನ್ನೂ ಒಂದೇ ಥರ ನೋಡಬೇಕಿತ್ತು, ಬಟ್ ಅವ್ರನ್ನ ನೋಡ್ತಾ ಇಲ್ಲ. ಬ್ರಿಟಿಷ್ ಅವ್ರನ್ನ ಒಂಥರ ನೋಡ್ತಾಯಿದ್ರು, ಭಾರತೀಯರನ್ನ ಒಂಥರ ನೋಡ್ತಾಯಿದ್ರು. ಸೊ ಅದೊಂದು ಪ್ರಾಬ್ಲಮ್ ಆಯಿತು. ಇನ್ನೊಂದು ಏನಪ್ಪ ಅಂತಂದರೆ, ಕಾಮನ್ ಪೀಪಲ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ನ್ಯೂ ರೂಲ್ಸ್. ಸೊ ನ್ಯೂ ರೂಲ್ಸ್ ಏನಪ್ಪ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಜಾಗ ಇದೆ, ಆ ಜಾಗದಲ್ಲಿ ಕೂತ್ಕೊಂಡು ಮಾರಾಟ ಮಾಡಬಾರ್ದು ಅಂತ ಹೇಳ್ತಾರೆ. ಓಕೆನಾ? ಸೊ ಒಂದು ಮಾರ್ಕೆಟಲ್ಲಿ ಒಂದು ಜಾಗ ಇದೆ, ಆ ಜಾಗದಲ್ಲಿ ಕೂತ್ಕೊಂಡು ಯಾರು ಮಾರಾಟ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ಪಾಪ ಅವ್ರು ಹೇಳೋದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ. ಅಲ್ಲಿ ಯಾರೋ ಒಬ್ಬ ಹೋಗಿ ಮತ್ತೆ ನೆಕ್ಸ್ಟ್ ಡೇ ಈ ರೂಲ್ ಪಾಸ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ಹೋಗಿ ಅಲ್ಲಿ ಮಾರಾಟ ಮಾಡ್ತಾರೆ.
ಮಾರ್ಕೆಟಲ್ಲಿ. ಸೊ ಅದಕ್ಕೆ ಕೋಪ ಬಂದು ಕಾಮನ್ ಪೀಪಲ್ಗೆ ಏನು ಮಾಡ್ತಾ ಇದ್ರಪ್ಪ ಅಂತಂದರೆ, ಅಲ್ಲಿ ಇದ್ದಿದ್ದು ಸಾಧಾರಣ ಜನರಿಗೆ ಏನು ಮಾಡ್ತಾ ಇದ್ರಪ್ಪ ಅಂತಂದರೆ, ಹೊಡಿಯೋದು, ಬಡಿಯೋದು, ಜೈಲ್ಗೆ ಹಾಕೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಸೊ ಅವ್ರು ಹೇಳ್ತಾ ಇದ್ದಂಥ ಹೊಸ ರೂಲ್ಸ್ ಬಂದಿರೋದೇ ಗೊತ್ತಾಗ್ತಾ ಇರಲಿಲ್ಲ. ಪಾಯಿಂಟ್ ನಂಬರ್ 1. ಆ ಹೊಸ ರೂಲ್ಸ್ ಬಂದಿರೋದು ಏನು ಅಂತಲೂ ಗೊತ್ತಾಗ್ತಾ ಇರಲಿಲ್ಲ. ಅದು ಪಾಯಿಂಟ್ ನಂಬರ್ 2. ಸೊ ಇಷ್ಟೆಲ್ಲ ಕಷ್ಟಪಡ್ತಾಯಿದ್ರು ಕಾಮನ್ ಪೀಪಲ್. ಓಕೆನಾ. ಸೊ ನೀವು ನೋಡ್ಬೋದು, ಕಿಂಗ್ಸಿಂದ, ಫಾರ್ಮರ್ಸಿಂದ, ಕಾಮನ್ ಪೀಪಲಿಂದ ಎಲ್ಲರೂ ಶೋಷಣೆಗೆ ಒಳಗಾಗ್ತಾಯಿದ್ರು ಇಲ್ಲಿ. ಓಕೆನಾ. ಸೊ ಹಾಗಾಗಿ ಶುರು ಆಗಿದ್ದು 1857 ರಿವೋಲ್ಟ್. ಸೊ ವಾಟ್ ವಾಸ್ ದ ಇಮ್ಮಿಡಿಯೇಟ್ ಕಾಸ್? ಸೊ ಇಲ್ಲಿ ಕೇಳ್ತಾ ಇರೋದು ತಕ್ಷಣದ ಕಾರಣ ಏನು ಅಂತ. ಇಮ್ಮಿಡಿಯೇಟ್ ಕಾಸ್ ಅಂದಿದ ತಕ್ಷಣ ಬೇರೆ ಬರುತ್ತೆ ಮಕ್ಕಳೇ, ಅದು ಇಲ್ಲಿದೆ ನೋಡಿ. ಓಕೆ. ಸೊ ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಕ್ವೆಶ್ಚನ್. ರಾಯಲ್ ಎನ್ಫೀಲ್ಡ್ ರೈಫಲ್. ಸೊ ಈ ಒಂದು ರಾಯಲ್ ಎನ್ಫೀಲ್ಡ್ ರೈಫಲ್ಗೆ ಬುಲೆಟ್, ಇವಾಗ ಬರ್ತಾ ಇರೋಂಥ ಬುಲೆಟ್ ಗಾಡಿಗಳಿಗೆ ತುಂಬ ಡಿಫ್ರೆನ್ಸ್ ಇದೆ. ಸೊ ಅದು ರೈಫಲ್ ಆಗಿತ್ತು, ಗನ್ ಆಗಿತ್ತು, ಆಯಿತಾ. ಸೊ ಅದರ ಹೆಸರು ರಾಯಲ್ ಎನ್ಫೀಲ್ಡ್ ಆಗಿತ್ತು. ಪ್ರಾಬ್ಲಮ್ ಏನಾಗಿತ್ತಪ್ಪ ಅಂತಂದರೆ, ಒಂದು ರೂಮರ್ ಅಂದರೆ ವದಂತಿ. ಸೊ ರೂಮರ್ ಅಂದಿದ ತಕ್ಷಣ ಅದು ನಿಜಾನೂ ಆಗಿರ್ಬೋದು, ಸುಳ್ಳುನೂ ಆಗಿರ್ಬೋದು, ಹೌದಾ ಅಲ್ವಾ. ಸೊ ಈ ಒಂದು ರೂಮರ್ ಸ್ಪ್ರೆಡ್ ಆಗ್ತಾ ಹೋಯ್ತು. ಇವಾಗ ಹೆಂಗೆ ನಮ್ಮ ರೀಲ್ಸ್ ಎಲ್ಲ ಸ್ಪ್ರೆಡ್ ಆಗುತ್ತೆ ವೈರಸ್ ಥರ, ಆ ಥರ ಸ್ಪ್ರೆಡ್ ಆಗ್ತಾ ಹೋಯಿತು. ಏನಂತ, ಈ ಒಂದು ರಾಯಲ್ ಎನ್ಫೀಲ್ಡ್ ಕಾರ್ಟ್ರೇಜ್ ಏನಿದೆ, ಸೊ ಬೇಸಿಕಲಿ ಆ ಕಾರ್ಟ್ರೇಜ್ನ ತೆಗೆದು ನಾವು ಗನ್ ಪೌಡರೋ ಬುಲೆಟೋ ಏನೋ ಒಂದು ಹಾಕಬೇಕಿತ್ತು. ಸೊ 2 ಕೈಯಿಂದನೂ ಈ ಥರ ರೈಫಲ್ ಇಟ್ಕೊಳ್ಳೋದ್ರಿಂದ ಬಾಯಿಂದ ಅದನ್ನು ತೆಗಿಬೇಕಿತ್ತು. ಓಕೆನಾ. ಸೊ ಆ ಒಂದು ಕಾರ್ಟ್ರೇಜು ಇಸ್ ಗ್ರೀಸ್ಡ್. ಓಕೆನಾ. ಏನರಿಂದ ಗ್ರೀಸ್ ಮಾಡಿದ್ದಾರೆ ಅಂದರೆ, ಏನರಿಂದ ಕವರ್ ಮಾಡಿದಾರಪ್ಪ ಅಂತಂದರೆ, ಕೌ ಮತ್ತು ಪಿಗ್ ಫ್ಯಾಟಿಂದ, ಹಸು ಮತ್ತು ಹಂದಿಯ ಕೊಬ್ಬಿನಿಂದ ತುಪಾಕಿ ಆ ಕಾರ್ಟ್ರೇಜ್ ಏನಿದೆ ಗ್ರೀಸ್ ಮಾಡಿದ್ದಾರೆ ಅನ್ನೋದು ರೂಮರ್ ಆಯಿತು. ಓಕೆನಾ. ಸೊ ಇವಾಗ ಕೌ ಹಿಂದೂಸ್ಗೆ ಸೇಕ್ರೆಡು, ಹೌದಾ ಅಲ್ವಾ. ಆ್ಯಂಡ್ ಪಿಗ್ಸ್ ಅಂದಿದ ತಕ್ಷಣ ಮುಸ್ಲಿಮ್ಸ್ಗೆ ಅದು ನಿಷೇಧ, ಅಂದರೆ ಅದನ್ನು ನೋಡೋದು ಸಹ ಇಲ್ಲ, ಮುಟ್ಟೋದು ಸಹ ಇಲ್ಲ, ಅದ್ರ ಬಗ್ಗೆ ಅವ್ರು ಏನು ಮಾತಾಡೋದು ಇಲ್ಲ. ಇಟ್ ಇಸ್ ಫಾರ್ಬಿಡನ್, ನಿಷಿದ್ಧ ಅದು, ಆಯಿತಾ. ಸೊ ಹಾಗಾಗಿ ಇವಾಗ ಏನಾಯ್ತಪ್ಪ ಅಂತಂದರೆ, ಇವರೊಂದು ಸೆನ್ಸಿಟಿವ್ ಟಾಪಿಕ್ ಮೇಲೆ ಮುಟ್ಬಿಟ್ಟಿದ್ದಾರೆ. ಸೊ ರಿಲಿಜನ್ ಅನ್ನೋದು ಭಾರತದಲ್ಲಿ ಆಗ್ಲಿಂದನೂ ಒಂದು ಸೆನ್ಸಿಟಿವ್ ಟಾಪಿಕ್ ಆಗಿದೆ. ಸೊ ಈ ಒಂದು ಸೆನ್ಸಿಟಿವ್ ಟಾಪಿಕ್ ಮೇಲೆ ಹೊಡೆದ್ರು. ಸೊ ಏನಂತಾರಪ್ಪ ಅಂತಂದರೆ, ಈ ಕಾರ್ಟ್ರೇಜಸ್ಸು ಕೌ ಮತ್ತು ಪಿಗ್ ಫ್ಯಾಟಿಂದ ಗ್ರೀಸ್ ಆಗಿದೆ ಅಂತ ಹೇಳಿಬಿಡ್ತಾರೆ, ಅದು ಹಡ್ಕೊಳ್ಳುತ್ತೆ, ಆಯಿತಾ. ಸೊ ಇಲ್ಲೇನಾಗುತ್ತಪ್ಪ ಅಂತಂದರೆ, ರಿಲಿಜಿಯಸ್ ಸೆಂಟಿಮೆಂಟ್ಸ್ ಏನಿದೆ, ಸೊ ಧಾರ್ಮಿಕ ಭಾವನೆಗಳಿಗೆ ಹರ್ಟ್ ಮಾಡ್ತಾರೆ. ಓಕೆ. ಸೊ ದಿಸ್ ವಾಸ್ ದ ಇಮಿಡಿಯೇಟ್ ಕಾಸ್ ಫಾರ್ 1857 ರಿವೋಲ್ಟ್. ಈ ಒಂದು ದಂಗೆಗೆ ಇಮಿಡಿಯೇಟ್ ಕಾಸ್, ತಕ್ಷಣದ ಕಾರಣ ಇದೆ. ಸೊ ಬೇಸಿಕಲಿ ಒಂದು ರಾಯಲ್ ಎನ್ಫೀಲ್ಡ್ ರೈಫಲ್ನ ಕೊಟ್ಟಿರ್ತಾರೆ ಭಾರತೀಯರಿಗೆ. ಬಟ್ ಆ ರೈಫಲ್ ಕಾರ್ಟ್ರೇಜ್ ಏನಿದೆ, ಆ ಕಾರ್ಟ್ರೇಜ್ ಹಸು ಮತ್ತು ಹಂದಿಯ ಕೊಬ್ಬಿನಿಂದ ಗ್ರೀಸ್ ಮಾಡಲಾಗಿದೆ ಅಂತ ಹೇಳ್ತಾರೆ. ಸೊ ಭಾರತದಲ್ಲಿದ್ದಂಥ ಹಿಂದೂಸು ಹಿಂಜರಿತಾರೆ, ಮುಸ್ಲಿಮ್ಸು ಹಿಂಜರಿತಾರೆ. ಸೊ ಅದರಿಂದ ಏನಾಗುತ್ತಪ್ಪ ಅಂತಂದರೆ 1857 ದಂಗೆ ಶುರು ಆಗುತ್ತೆ. ದಟ್ ವಾಸ್ ದ ಇಮಿಡಿಯೇಟ್ ಕಾಸ್. ಓಕೆನಾ. ಬಿಕಾಸ್ ಧಾರ್ಮಿಕ ಭಾವನೆ ಅಂದರೆ ರಿಲಿಜಿಯಸ್ ಸೆಂಟಿಮೆಂಟ್ಸ್ಗೆ ಹರ್ಟ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ. ಓಕೆನಾ. ಸೊ ದ್ಯಾಟ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಇರೋವಂಥ ಕ್ವೆಶನ್ಸಲ್ಲಿ ದಟ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಆ್ಯಂಡ್ ಇನ್ನೊಂದು ಮೋಸ್ಟ್ ವೆರಿ 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 ಇಂಪಾರ್ಟೆಂಟ್ ಕ್ವೆಶ್ಚನ್ ಬರುತ್ತೆ ಲಾಸ್ಟಲ್ಲಿ. ಓಕೆನಾ. ನೆಕ್ಸ್ಟು, ಎಕ್ಸ್ಪ್ಲೇನ್ ದ ಎಫೆಕ್ಟ್ಸ್ ಆಫ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಸೊ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳೇನು ಅಂತ ಕೇಳ್ತಾ ಇದ್ದಾರೆ. ಒಂದೇನಾಗತ್ತಪ್ಪ ಅಂತಂದರೆ, ದ ಕ್ವೀನ್ ಆಫ್ ಇಂಗ್ಲೆಂಡ್, ಆಯಿತಾ, ಮೇಡ್ ಅ ಡಿಕ್ಲರೇಷನ್. ಸೊ ಏನು ಡಿಕ್ಲರೇಷನ್ ಇದು? ಡಿಕ್ಲರೇಷನ್ ಹ್ಯಾಸ್ ಬೀನ್ ಕಾಲ್ಡ್ ಆಸ್ ಇಂಡಿಯಾಸ್ ಮ್ಯಾಗ್ನಾ ಕಾರ್ಟಾ. ಮ್ಯಾಗ್ನಾ ಕಾರ್ಟಾ ಅಂದಿದ ತಕ್ಷಣ ಕೆಲವ್ರಿಗೆ ಏನಿದು ಅಂತ ಒಂದು ಕನ್ಫ್ಯೂಷನ್ ಇರಬೇಕು. ಸೊ ಮ್ಯಾಗ್ನಾ ಕಾರ್ಟಾ ಅಂತಂದರೆ ಒಂದು ಫೈನಲ್ ಡಿಕ್ಲರೇಷನ್ ಮಕ್ಕಳೇ. ಓಕೆನಾ. ಸೊ ಅದರಲ್ಲಿ ಏನಿದೆಯೋ ಅದನ್ನು ಆಗಲೇಬೇಕು, ಅದನ್ನು ಮ್ಯಾಗ್ನಾ ಕಾರ್ಟಾ ಅಂತ ಹೇಳ್ತೀವಿ. ಸೊ ಭಾರತದ ಮೇಲೆ ಬರೆಯೋದ್ರಿಂದ, ಭಾರತಕ್ಕೋಸ್ಕರ ಬರೆಯೋದ್ರಿಂದ ಅದನ್ನು ನಾವು ಇಂಡಿಯಾಸ್ ಮ್ಯಾಗ್ನಾ ಕಾರ್ಟಾ ಅಂತ ಹೇಳ್ತೀವಿ. ಓಕೆನಾ. ಸೊ 1858 ಕ್ವೀನ್ ಆಫ್ ಇಂಗ್ಲೆಂಡ್ ಈ ಒಂದು ಡಿಕ್ಲರೇಷನ್ನ ಮಾಡ್ತಾರೆ, ಅದನ್ನು ನಾವು ಇಂಡಿಯಾಸ್ ಮ್ಯಾಗ್ನಾ ಕಾರ್ಟಾ ಅಂತ ಹೇಳ್ತೀವಿ. ಸೊ ಅದ್ರ ಕೆಳಗಡೆ ಇರುವಂಥ ಪಾಯಿಂಟ್ಸ್ ಏನಪ್ಪ ಅಂತಂದರೆ, ಅಗ್ರಿಮೆಂಟ್ಸ್ ಮೇಡ್ ಬೈ ದ ಈಸ್ಟ್ ಇಂಡಿಯಾ ಕಂಪನಿ ವಿತ್ ದ ಕಿಂಗ್ಸ್ ವೇರ್ ಆಕ್ಸೆಪ್ಟೆಡ್. ಸೊ ಇಲ್ಲೇನಾಗುತ್ತಪ್ಪ ಅಂತಂದರೆ, ಈಸ್ಟ್ ಇಂಡಿಯಾ ಕಂಪನಿ ಕೆಳಗಡೆ ಇತ್ತು, ಇವಾಗ ಬ್ರಿಟಿಷ್ ಕೆಳಗಡೆ ಬಂದಿದೆ. ಇವಾಗ ನಮ್ಮ ಒಂದು ಭಾರತ ಏನಿದೆ ಇವಾಗ ಬ್ರಿಟಿಷ್ ಪಾರ್ಲಿಮೆಂಟ್ ಕೆಳಗಡೆ ಬಂದಿದೆ, ಅಂದರೆ ಬೇಸಿಕಲಿ ಕ್ವೀನ್ನ ಕೆಳಗಡೆ ಬಂದಿದೆ. ಸೊ ಈಸ್ಟ್ ಇಂಡಿಯಾ ಕಂಪನಿ ಜೊತೆ ಏನೇನು ಅಗ್ರಿಮೆಂಟ್ಸ್ ಇತ್ತು ಭಾರತದ ರಾಜರಿಗೆ, ಅದನ್ನೆಲ್ಲ ಆಕ್ಸೆಪ್ಟ್ ಮಾಡ್ತಾರೆ, ಅದನ್ನೆಲ್ಲ ಒಪ್ಪಂದ ಮಾಡ್ತಾರೆ. ಓಕೆನಾ. ನೆಕ್ಸ್ಟು, ಆಂಬಿಷಿಯಸ್ ಎಕ್ಸ್ಪ್ಯಾನ್ಷನ್ ಪ್ಲಾನ್ಸ್ ಹ್ಯಾಡ್ ಟು ಬಿ ಗಿವನ್ ಅಪ್. ಸೊ ಮಹತ್ವಾಕಾಂಕ್ಷದೆ ವಿಸ್ತರಣಾ ಯೋಜನೆಗಳನ್ನು ತ್ಯಜಿಸಬೇಕಾಯಿತು. ಸೊ
ಬ್ರಿಟಿಷ್ ಅವರಿಗೆ ತುಂಬ ಆಂಬಿಷಿಯಸ್ ಇತ್ತು. ಅಂದರೆ ನನಗೆ ಅದು ಬೇಕು, ನನಗೆ ಇದು ಬೇಕು, ನಂಗೆ ಆ ಜಾಗನೂ ಬೇಕು, ಈ ಜಾಗನೂ ಬೇಕು, ಆ ರಾಜಪಟ್ಟ ಬೇಕು, ಈ ರಾಜಪಟ್ಟ. ಸೊ ಆ ಥರ ಒಂದು ಮೈಂಡ್ಸೆಟ್ ಏನಿತ್ತು ಬ್ರಿಟಿಷ್ ಅವರಿಗೆ ಭಾರತದ ಮೇಲೆ, ಅದನ್ನು ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ, ಅಷ್ಟೆಲ್ಲ ಆಂಬಿಷಿಯಸ್ ಆಗಿ ಇರಬೇಡಿ ಅನ್ನೋದು ಪಾಯಿಂಟ್ ನಂಬರ್ 2 ಆಗಿತ್ತು. ಓಕೆನಾ. ನೆಕ್ಸ್ಟ್, ಅ ಸ್ಟೇಬಲ್ ಗವರ್ಮೆಂಟ್ ಹ್ಯಾಡ್ ಟು ಬಿ ಪ್ರೊವೈಡೆಡ್ ಟು ಇಂಡಿಯನ್. ಸೊ ಭಾರತೀಯರಿಗೆ ಸ್ಥಿರವಾದ ಸರ್ಕಾರ. ಯಾವತ್ತಿಗೂ ಅಷ್ಟೇ, ನಾನು ಹಿಂದಿನ ಒಂದು ಆನ್ಸರಲ್ಲೇ ಹೇಳಿದೆ, ಅಡ್ಮಿನಿಸ್ಟ್ರೇಟಿವ್ ಕಾಸಸ್ ಹೇಳಬೇಕಾದ್ರೆ ಕಾನೂನು ಅನ್ನೋದು ಭಾರತೀಯರಿಗೆ ಯಾವತ್ತೂ ಕರೆಕ್ಟಾಗಿರಲಿಲ್ಲ, ಯಾವಾಗಲೂ ಬಯಾಸ್ಡ್ ಆಗಿತ್ತು, ಪಾರ್ಷಿಯಲ್ ಆಗಿದ್ರು. ಕಾನೂನು ಅನ್ನೋದು ಬ್ರಿಟಿಷ್ ಅವ್ರಿಗೆ ಅನುಕೂಲಕರವಾಗಿತ್ತು. ಆಯಿತಾ. ಸೊ ಆ ಥರ ಮಾಡಬೇಡಿ, ಒಂದು ಸ್ಟೇಬಲ್ ಗೌರ್ಮೆಂಟ್ನ ಭಾರತೀಯರಿಗೆ ಕೊಡಿ ಅನ್ನೋದು ಪಾಯಿಂಟ್ ನಂಬರ್ 3 ಆಗಿತ್ತು. ನೆಕ್ಸ್ಟ್, ದೇರ್ ವುಡ್ ಬಿ ಈಕ್ವಾಲಿಟಿ ಬಿಫೋರ್ ದ ಲಾ. ಓಕೆನಾ. ಸೊ ಕಾನೂನು ಮುಂದೆ ಸಮಾನತೆ, ಬ್ರಿಟಿಷ್ ಅವರು ಒಂದೇ, ಭಾರತೀಯರು ಒಂದೇ. ಸೊ ಆ ಒಂದು ಸಮಾನತೆಯಾಗಿ ನೋಡಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಗೌರ್ಮೆಂಟ್ ಎಕ್ಸಿಬಿಟ್ ರಿಲಿಜಿಯಸ್ ಟಾಲರೆನ್ಸ್. ಸೊ ಸರ್ಕಾರ ಧಾರ್ಮಿಕ, ಸೊ ರಿಲಿಜಿಯಸ್ ಟಾಲರೆನ್ಸ್. ಸೊ ರಿಲಿಜಿಯನ್ ಅನ್ನೋದು ಎಷ್ಟು ಸೆನ್ಸಿಟಿವ್ ಟಾಪಿಕ್ ಆಗಿದೆ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಸೊ ಅದಕ್ಕೆ ತಲೆ ಕೂಡ ಹಾಕಿದ್ರು. ಸೊ ಉರಿತಾ ಇರೋ ಬೆಂಕಿಗೆ ತುಪ್ಪ ಸುರಿದಿದ್ದು ಆಯಿತು, ಬಟ್ ಆ ಥರ ಇನ್ನು ಮುಂದೆ ಮಾಡಬೇಡಿ ಅನ್ನೋದು ನೆಕ್ಸ್ಟ್ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್, ಬ್ರಿಟಿಷ್ ರಿಯಲೈಸ್ ದ್ಯಾಟ್ ಪೀಸ್ಫುಲ್ ರೂಲ್ ವಾಸ್ ನಾಟ್ ಪಾಸಿಬಲ್ ವಿತೌಟ್ ದ ಸಪೋರ್ಟ್ ಆಫ್ ಟ್ರಸ್ಟ್ ಆ್ಯಂಡ್ ಕಾನ್ಫಿಡೆನ್ಸ್ ಆಫ್ ದ ಇಂಡಿಯನ್ಸ್. ಇಷ್ಟೆಲ್ಲ ಮಾಡಿದ್ಮೇಲೆ ಅವ್ರಿಗೊಂದು ಅರಿವು ಆಯಿತು ಬ್ರಿಟಿಷ್ ಅವರಿಗೆ, ಏನಪ್ಪ ಅಂತಂದರೆ ಭಾರತೀಯರ ಬೆಂಬಲ, ನಂಬಿಕೆ ಮತ್ತು ವಿಶ್ವಾಸ, ಇವು ಮೂರು ಇಲ್ಲದೆ ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ. ಬಿಕಾಸ್ ಆಲ್ರೆಡಿ 1857 ರಿವೋಲ್ಟಲ್ಲಿ ನೋಡಿದ್ದಾರೆ ಅವರು, ಭಾರತೀಯರು ವಾಟ್ ಆರ್ ದೇ ಕೇಪಬಲ್ ಆಫ್ ಅಂತ, ಏನೆಲ್ಲ ಮಾಡಬಹುದು ಅಂತ ನೋಡಿದ್ದಾರೆ ಅವರು, ಅಲ್ವಾ. ಸೊ ಹಾಗಾಗಿ ಇವರ ಒಂದು ಬೆಂಬಲ, ನಂಬಿಕೆ ಹಾಗೂ ವಿಶ್ವಾಸ, ಇವು ಮೂರು ಇಲ್ಲ ಅಂತಂದರೆ ನಾವಿಲ್ಲಿ ಸಸ್ಟೇನ್ ಆಗೋಕ್ಕಾಗೋದಿಲ್ಲಪ್ಪ ಅಂತ ಅಂದ್ಕೊಂಡು ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಈ ಒಂದು ಮ್ಯಾಗ್ನಾ ಕಾರ್ಟಾಲ್ಲಿ ರೂಲ್ಸ್ ಏನಿದೆ, ಪಾಲಿಸೀಸ್ ಏನಿದೆ, ಅಥವಾ ಅಗ್ರಿಮೆಂಟ್ನ ಕೊಟ್ಬಿಡ್ತಾರೆ ಭಾರತೀಯರಿಗೆ. ಓಕೆನಾ. ಸೊ ಇದರಿಂದ ಒಂದು ಪಾಯಿಂಟ್ ನಂಬರ್ 1 ಏನಪ್ಪ ಅಂತಂದರೆ ಬ್ರಿಟಿಷ್ ಅವ್ರಿಗೂ ಭಯ ಬರುತ್ತೆ. ಪಾಯಿಂಟ್ ನಂಬರ್ 2 ಏನಪ್ಪ ಅಂತಂದರೆ ಭಾರತೀಯರಿಗೆ ಒಂದು ಸ್ವಲ್ಪ ಏನಂತಾರೆ, ಒಂದು ಸ್ವಲ್ಪ ಸ್ಟ್ರೆಂತ್ ಅನ್ನೋದು ಬರುತ್ತೆ. ಓಕೆ, ನಾವು ಇದನ್ನು ಮಾಡಿದ್ವಲ್ಲ, ಇವಾಗ ಕಾನ್ಫಿಡೆನ್ಸ್ ಬರುತ್ತೆ, ಸ್ಟ್ರೆಂತ್ ಬರುತ್ತೆ, ಇಷ್ಟೆಲ್ಲ ಮಾಡಿದ್ದೀವಿ, ಡೆಫಿನೆಟ್ಲಿ ಒಂದಿನ ನಾವು ಈ ಥರನೇ ಫೈಟ್ ಮಾಡಿದರೆ ನಮಗೆ ಫ್ರೀಡಮ್ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಹುಟ್ಕೊಳ್ಳುತ್ತೆ. ಓಕೆನಾ. ಎಸ್. ಸೊ ನಾನು ಹೇಳಿದ್ನಲ್ಲ, ದ ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್, ಈ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆದದ್ದು ಫೇಲಿಯರ್ ಆಫ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಸೊ ಯಾಕೆ ಫೇಲ್ ಆಯಿತು, ಇಷ್ಟೆಲ್ಲ ಮಾಡಿದ್ರಲ್ಲ, ಬಟ್ ಸ್ಟಿಲ್ ಯಾಕೆ ನಮಗೆ 1857 ನಮಗೆ ಫ್ರೀಡಮ್ ಸಿಗಲಿಲ್ಲ, ಯಾಕೆ ಫೇಲಿಯರ್ ಆಯಿತು ಅನ್ನೋದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ. ಓಕೆನಾ. ವೈಫಲ್ಯಕ್ಕೆ ಕಾರಣಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಎಸ್. ಸೊ ಅದನ್ನು ಬೇರೆ ರೀತಿಯಲ್ಲಿ ಕೇಳಿದ್ದಾರೆ, ವಾಟ್ ಆರ್ ದ ರೀಸನ್ಸು, ಕಾಸಸ್, ಇಟ್ಸ್ ಆಲ್ ದ ಸೇಮ್ ಮಕ್ಕಳೇ, ನೀವು ಅರ್ಥ ಮಾಡ್ಕೊಂಡು ಬರೀಬೇಕು. ಓಕೆ. ಎಸ್ ಮಕ್ಕಳೇ, ಇಲ್ಲಿ ಫಸ್ಟ್ ಪಾಯಿಂಟ್ ನೋಡ್ಬೋದು, ಡಿಡ್ ನಾಟ್ ಸ್ಪ್ರೆಡ್ ದ ಹೋಲ್ ಕಂಟ್ರಿ. ಸೊ ಇಡೀ ಒಂದು ದೇಶಕ್ಕೆ ಹರಡಲಿಲ್ಲ. ಸೊ ಒಂದು ಕಡೆ ಸ್ಟಾರ್ಟ್ ಆಯಿತು, ಒಂದು ಸ್ವಲ್ಪ ಸ್ಪ್ರೆಡ್ ಆಯಿತು, ಬಟ್ ಇಡೀ ದೇಶಕ್ಕೆ ಡೆಫಿನೆಟ್ಲಿ, ಭಾರತ ಎಷ್ಟು ದೊಡ್ಡದು ಅಂತ ನಿಮಗೆ ಗೊತ್ತಿದೆ, ಸ್ಪ್ರೆಡ್ ಆಗಿಲ್ಲ. ಅದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಪ್ಪ ಅಂತಂದರೆ, ಇಂಟೆಂಡೆಡ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಅ ಫ್ಯೂ. ಓಕೆ. ಸೊ ಕೆಲವರ ಹಿತಾಸಕ್ತಿ ಕಾಪಾಡುವ ಒಂದು ಕಾರಣಕ್ಕೆ ಆಯಿತು. ಬಿಟ್ಟರೆ ಇಲ್ಲಿ ಏನಾಯ್ತಪ್ಪ ಅಂತಂದರೆ, ಈ ಪಾಯಿಂಟ್ನ ಅರ್ಥ ಏನಪ್ಪ ಅಂತಂದರೆ, ಒಂದು ಜನರು ನಾನು ಯಾಕೆ ಬ್ರಿಟಿಷ್ ಅವ್ರ ವಿರುದ್ಧ ಹೋಗಲಿ, ಅವ್ರು ನನಗೇನಾದರೂ ಟಾರ್ಚರ್ ಮಾಡಿದ್ರೆ, ನನ್ನ ಫ್ಯಾಮ್ಲಿಗೆ ಏನಾದರೂ ಟಾರ್ಚರ್ ಮಾಡಿದ್ರೆ ಅನ್ನೋ ಒಂದು ಭಯ. ಇನ್ನೊಂದು ಏನಪ್ಪ ಅಂತಂದರೆ, ನಾನು ಬ್ರಿಟಿಷ್ ಅವ್ರಿಗೆ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತೀನಿ, ಇವ್ರಿಗೆ ಯಾಕೆ ಮಾಡಬೇಕು ಅಂತ ಆ ಒಂದು ಇಂಟೆನ್ಷನಿಂದ ಕೆಲವರು. ಸೊ ಈ ಥರ ಈ ಒಂದು ಇಂಟೆನ್ಷನ್ ಇಟ್ಕೊಂಡವರು ಈ ಒಂದು ದಂಗೆಗೆ ಅವರು ಸಪೋರ್ಟ್ ಮಾಡೋಕ್ಕಾಗಲಿಲ್ಲ. ಸೊ ದಟ್ ಈಸ್ ವಾಟ್ ಈಸ್ ಇಂಟೆಂಡೆಡ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಅ ಫ್ಯೂ ರಾದರ್ ದ್ಯಾನ್ ಗೆಟಿಂಗ್ ಫ್ರೀಡಮ್ ಆಫ್ ದ ಕಂಟ್ರಿ. ಆಯಿತಾ. ಪಾಯಿಂಟ್ ನಂಬರ್ 3, ಅನ್ಆರ್ಗನೈಸ್ಡ್ ಸ್ಟ್ರಗಲ್ ಡ್ಯೂ ಟು ಸರ್ಟನ್ ಅನ್ಎಕ್ಸ್ಪೆಕ್ಟೆಡ್ ರೀಸನ್ಸ್. ಸೊ ಅಸಂಘಟಿತ ಹೋರಾಟ. ಈ ಒಂದು ಕಾರಣಗಳೇನು ಅಂತ ನಾನು ನೆಕ್ಸ್ಟ್ ಪಾಯಿಂಟಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಯೂನಿಟಿ ಇನ್ ದ ಬ್ರಿಟಿಷ್ ಫೋರ್ಸಸ್ ಆ್ಯಂಡ್ ಲ್ಯಾಕ್ ಆಫ್ ಇಟ್ ಅಮಾಂಗ್ ದ ಇಂಡಿಯನ್ ಸೋಲ್ಜರ್ಸ್. ಸೊ ಬ್ರಿಟಿಷ್ ಫೋರ್ಸಸ್ ಏನಿದೆ, ಬ್ರಿಟಿಷ್ ಪಡೆಗಳೇನಿದೆ, ಅವರ ನಡುವೆ ಒಗ್ಗಟ್ಟು ಚೆನ್ನಾಗಿತ್ತು. ಸೊ ಆ ಥರ ಒಗ್ಗಟ್ಟಿಂದ ಇದ್ದಾಗ ಏನಾಗುತ್ತಪ್ಪ ಅಂತಂದರೆ, ಸಕ್ಸಸ್ ಅನ್ನೋದನ್ನು ನಾವು ನೋಡ್ತೀವಿ ಒಂದು ಗ್ರೂಪಲ್ಲಿ ಇರಬೇಕಾದ್ರೆ. ಬಟ್ ಭಾರತೀಯರ ಸೈನಿಕರಲ್ಲಿ ಅದಿರಲಿಲ್ಲ, ಅದು ಕೊರತೆ ಆಗಿತ್ತು. ಸೊ ದಟ್ ವಾಸ್ ಒನ್ ಆಫ್ ದ ಮೇಜರ್ ಪಾಯಿಂಟ್ಸ್. ಸೊ ಅನ್ಆರ್ಗನೈಸ್ಡ್ ಸ್ಟ್ರಗಲ್ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಇಲ್ಲಿ ನೋಡಿ ನೀವು, ಲ್ಯಾಕ್ ಆಫ್ ಸ್ಟ್ರಾಟಜಿ, ಎಕ್ಸ್ಪರ್ಟೀಸ್ ಅಮಾಂಗ್ ಸೋಲ್ಜರ್ಸ್, ಎಫೆಕ್ಟಿವ್ ಲೀಡರ್ಶಿಪ್, ಡಿಸಿಪ್ಲಿನ್ ಆ್ಯಂಡ್ ಡೈರೆಕ್ಷನ್ ಏನೂ ಇರಲಿಲ್ಲ. ಓಕೆನಾ. ಸೊ ಲ್ಯಾಕ್ ಅಂದಿದ ತಕ್ಷಣ ಕಡಿಮೆ ಇತ್ತು. ಒಂದು ಸ್ಟ್ರಾಟಜಿ, ಅವ್ರು ಯೂಸ್ ಮಾಡ್ತಾ ಇರೋವಂಥ ಒಂದು ತಂತ್ರಜ್ಞಾನ ಏನಿತ್ತು ಅದು ಕರೆಕ್ಟಾಗಿ ಇರಲಿಲ್ಲ. ಎಕ್ಸ್ಪರ್ಟೀಸ್ ಇರಲಿಲ್ಲ, ಅವ್ರು ಮಾಡ್ತಾ ಇರೋವಂಥ ಕೆಲಸದಲ್ಲಿ ಎಕ್ಸ್ಪರ್ಟೀಸ್ ಇರಲಿಲ್ಲ. ಆ್ಯಂಡ್ ಲೀಡರ್ಶಿಪ್ ಇರಲಿಲ್ಲ. ಅಂದರೆ ಗುರಿ ಇತ್ತು, ಡೆಫಿನೆಟ್ಲಿ ಗುರಿ ಏನಾಗಿತ್ತು, ನಮಗೆ ಫ್ರೀಡಮ್ ಸಿಗಬೇಕು ಅಂತ, ಬಟ್ ಹಿಂದೆ ಗುರು ಇರಲಿಲ್ಲ. ಸೊ ಆ ಒಂದು
ಲೀಡರ್ ಇದ್ದರೆ ಸೊ ಯಾವ ದಿಕ್ಕಿನಲ್ಲಿ ಹೋಗಬೇಕು, ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದೆಲ್ಲ ಗೊತ್ತಿರುತ್ತೆ. ಸೊ ದೇ ವರ್ ಲ್ಯಾಕಿಂಗ್ ಇನ್ ದ್ಯಾಟ್. ಒಂದು ಡಿಸಿಪ್ಲಿನ್ ಇರಲಿಲ್ಲ ಆ್ಯಂಡ್ ಒಂದು ಡೈರೆಕ್ಷನ್ ಇರಲಿಲ್ಲ. ಅದೇ ನಾನು ಹೇಳಿದ್ದು, ಒಂದು ಶಿಸ್ತು ಮತ್ತು ಒಂದು ನಿರ್ದೇಶನ ಏನೂ ಇರಲಿಲ್ಲ. ಓಕೆನಾ? ಸೊ ದ್ಯಾಟ್ ವಾಸ್ ಒನ್ ಆಫ್ ಕೊರತೆ. ಲ್ಯಾಕ್ ಅಂದರೆ ಅದೇ ಕೊರತೆ. ಮೆನಿ ಪ್ರಾವಿನ್ಷಿಯಲ್ ಕಿಂಗ್ಸ್ ಡಿಡ್ ನಾಟ್ ಸಪೋರ್ಟ್ ದ ಸ್ಟ್ರಗಲ್. ಬಿಕಾಸ್ ಈ ಪ್ರಾವಿನ್ಷಿಯಲ್ ಕಿಂಗ್ಸ್ ಅಂದಿದ ತಕ್ಷಣ ಇವ್ರು ಡೆಫಿನೆಟ್ಲಿ ಬ್ರಿಟಿಷ್ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಈ ಒಂದು ಯುದ್ಧಕ್ಕೆ ಸಪೋರ್ಟ್ ಮಾಡಲಿಲ್ಲ. ಓಕೆನಾ? ಸೊ ಅನೇಕ ಪ್ರಾಂತೀಯ ರಾಜರು, ಓಕೆ, ಸೊ ಅವರು ಈ ಒಂದು ಹೋರಾಟಕ್ಕೆ ಬೆಂಬಲಿಸಲಿಲ್ಲ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಪೀಪಲ್ ಲೂಸಿಂಗ್ ಕಾನ್ಫಿಡೆನ್ಸ್ ಇನ್ ದ ಸೋಲ್ಜರ್ಸ್ ಡ್ಯೂ ಟು ದೇರ್ ಆರ್ಸನ್ ಆ್ಯಂಡ್ ಲೂಟಿಂಗ್. ಸೊ ಆರ್ಸನ್ ಆ್ಯಂಡ್ ಲೂಟಿಂಗ್ ಅಂದಿದ ತಕ್ಷಣ ಬೆಂಕಿ ಮತ್ತು ಲೂಟಿ, ನೀವು ಇಲ್ಲಿ ನೋಡ್ಬೋದು. ಆರ್ಸನ್ ಅಂದಿದ ತಕ್ಷಣ ಕಾಮನ್ ಪೀಪಲ್ಗೆ ಏನು ಮಾಡ್ತಾ ಇದ್ರಪ್ಪ ಅಂತಂದರೆ ಬ್ರಿಟಿಷ್ ಅವರು ಬಂದು ಬೆಂಕಿ ಹಾಕೋದು ಅವ್ರ ಮನೆಗಳಿಗೆ, ಅಥವಾ ಎಲ್ಲ ಲೂಟಿ ಮಾಡ್ಕೊಂಡು ಹೋಗುವಂಥದ್ದು. ಸೊ ಕಾಮನ್ ಪೀಪಲ್ಗೆ ಏನಾಯ್ತಪ್ಪ ಅಂತಂದರೆ, ಇವಾಗ ಬ್ರಿಟಿಷ್ ಅವ್ರು ಇಷ್ಟೆಲ್ಲ ಮಾಡ್ತಾಯಿದ್ರು, ನಮಗೆ ನಮ್ಮ ಸೈನಿಕರು ನಮ್ಮನ್ನ ಕಾಪಾಡ್ತಾ ಇಲ್ವಲ್ಲ ಅನ್ನೋದು ಅವ್ರ ತಲೆಗೆ ಬಂತು. ಸೊ ನಾವು ಇಷ್ಟೆಲ್ಲ ಕಷ್ಟಪಡ್ತಾಯಿದ್ರು, ನಮ್ಮ ಸೈನಿಕರೇ ನಮಗೆ ಕಾಪಾಡ್ತಾ ಇಲ್ಲ ಅಂತ ಅವ್ರ ಮೇಲೆ ಕಾನ್ಫಿಡೆನ್ಸ್ ಹೋಯ್ತು. ಆಯಿತಾ? ಸೊ ಅದು ಈ ಪಾಯಿಂಟ್. ಸೊ ಪೀಪಲ್ ಲೂಸಿಂಗ್ ಕಾನ್ಫಿಡೆನ್ಸ್ ಇನ್ ದ ಸೋಲ್ಜರ್ಸ್ ಡ್ಯೂ ಟು ದರ್ ಆರ್ಸನ್ ಆ್ಯಂಡ್ ಲೂಟಿಂಗ್. ಸೊ ಸೈನಿಕರ ಬೆಂಕಿ ಮತ್ತು ಲೂಟಿಯಿಂದ ಜನರು ಅವರ ಮೇಲಿನ ವಿಶ್ವಾಸವನ್ನು ಕಳೆದುಕೊಂಡ್ರು. ಓಕೆನಾ ಮಕ್ಕಳೇ? ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್ ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ನಿಮ್ಮ LBA ಕ್ವೆಶನ್ಸ್ ಕೂಡ ಆಗಿದೆ. ಓಕೆನಾ ಮಕ್ಕಳೇ? ಐ ಹೋಪ್ ನಾನು ಆಲ್ಮೋಸ್ಟ್ ಇಡೀ ಲೆಸನ್ನೇ ಎಕ್ಸ್ಪ್ಲೇನ್ ಮಾಡಿದೆ ಅಂತ ಅನಿಸುತ್ತೆ. ಎಸ್, ಸೊ ಐ ಹೋಪ್ ಇಟ್ ವಾಸ್ ವೆರಿ ಹೆಲ್ಪ್ಫುಲ್. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಈ ಥರದ್ದೇ ವೀಡಿಯೋಸ್ ಇನ್ನಷ್ಟು ಬೇಕು ಅಂತಂದರೆ, ಆ್ಯಂಡ್ ಯಾವ ಚಾಪ್ಟರ್ದು ಬೇಕು ಅಂತ ಡೆಫಿನೆಟ್ಲಿ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ತಿಳಿಸಿ. ಓಕೆನಾ? ಎಸ್, ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.